ನಾನು ಭಾಳ ದಿನಗಳ ನಂತರ ಮೈಸೂರು ಜಿಲ್ಲಾ KDP ಮೀಟಿಂಗನ್ನು ಮಾಡಿರ್ತಕ್ಕಂಥದ್ದು. ಬಹುತೇಕ ಎಲ್ಲ ಇಲಾಖೆಗಳನ್ನು ಕೂಡ ರಿವ್ಯೂ ಮಾಡಿದ್ದೀವಿ. 1 ಗಂಟೆಗೆ ಶುರುವಾಗಿ ಇಷ್ಟೊತ್ತು ತನಕ ನಡೆದಿದೆ. ಕೃಷಿ ಇಲಾಖೆಯಲ್ಲಿ ಈ ಸಾರಿ 98% ಬಿತ್ತನೆ ಆಗಿದೆ. ಮುಂಗಾರಿನಲ್ಲಿ 98% ಬಿತ್ತನೆ ಆಗಿದೆ. ಆಮೇಲೆ ದಸರಾ ಮಹೋತ್ಸವಕ್ಕೆ ಈ ಸಾರಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ದೀನಿ. ರಿಂಗ್ ರೋಡು ಮತ್ತು ಎಲ್ಲ ರೋಡ್ಗಳು, ಬೆಂಗಳೂರು ಮೈಸೂರಿಗೆ ಬರ್ತಕ್ಕಂಥ ರೋಡ್ಗಳು ಎಲ್ಲವೂ ಕೂಡ ಮೋಟಾರಬಲ್ ರೋಡ್ ಇರಬೇಕು, ಮೋಟಾರಬಲ್ ರೋಡ್ಸ್ ಆಗಿರಬೇಕು. ಮತ್ತು ರಿಂಗ್ ರೋಡ್ನಲ್ಲೆಲ್ಲ ಚಾಮುಂಡಿ ಬೆಟ್ಟದಿಂದ ಮೈಸೂರಿಗೆ ಬರ್ತಕ್ಕಂಥ ರಸ್ತೆ ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ. ಈಗ ಮಾಡ್ತಾಯಿದ್ದಾರೆ. ಅದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಹಿಂದೆನೇ ಬಂದಾಗ ಹೇಳಿದ್ದೆ, ಅದನ್ನು ಹೇಳಿದ್ದೀನಿ. ಮತ್ತು ಎಲ್ಲ ಪಾರ್ಟ್ ಹೋಲ್ಸ್ಗಳನ್ನೂ ಕೂಡ ಮುಚ್ಚಬೇಕು ಅಂತ ಇಲ್ಲ ಹೇಳಿದ್ದೀನಿ. ವಿದ್ಯುತ್ ಶಕ್ತಿ 3ನೇ ತಾರೀಕಿಗೆ ನಾವು ಉದ್ಘಾಟನೆ ಮಾಡಲಿಕ್ಕೆ ರೆಡಿಯಾಗಿರಬೇಕು ಅಂತ ಸೂಚಿಸಿದ್ದೀನಿ. 3ನೇ ತಾರೀಕು ಬರ್ತೀವಲ್ಲ, ಅವತ್ತೇ ರೆಡಿಯಾಗಿರಬೇಕು ಅಂತೆಲ್ಲ ಸೂಚಿಸಿದ್ದೀನಿ. ಆಮೇಲೆ ಪೊಲೀಸ್ನವ್ರಿಗೆ ಯಾವುದೇ ಅಪರಾಧಗಳನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಆಗಬೇಕು ಅಂತ ಅನ್ನೋ ರೀತಿಯಲ್ಲಿ ಹೇಳಿದ್ದೀನಿ. ಈಗ ನಾಗಮಂಗಲದಲ್ಲಿ ಇತ್ತೀಚೆಗೆ ಗಣೇಶನ ಬಿಡುವಾಗ ಗಲಾಟೆ ಆಯಿತು. ಪೊಲೀಸ್ನವ್ರು ಫೇಲೂರಿಂದ ಆದ್ದು. ಅಲ್ಲಿ ಸಾಕಷ್ಟು ಪೊಲೀಸ್ನವ್ರು ಇದ್ದರೆ, ಇನ್ಸ್ಪೆಕ್ಟ್ರ್ ಮೆರವಣಿಗೆಯಲ್ಲಿ ಹೋಗಿದ್ದರೆ, DYSP ಮೆರವಣಿಗೆಯಲ್ಲಿ ಹೋಗಿದ್ದರೆ ಆ ಇನ್ಸಿಡೆಂಟ್ ಆಗಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ. ಸೊ ಆ ಥರ ಆಗಬಾರ್ದು ಮೈಸೂರು ನಗರದಲ್ಲಿ ಅಂತ ಹೇಳಿದ್ದೀನಿ. ಅದಕ್ಕೆ ಹೆಚ್ಚು ಬೀಟ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಪೊಲೀಸ್ನವ್ರು ಮಾಡಬೇಕು. ಡ್ರಗ್ಸು ಮತ್ತು ಗಾಂಜಾ ಕ್ಲಬ್ಗಳು ಇವೆಲ್ಲವೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಇವತ್ತಿನ ಯುವ ಸಮೂಹ ಇದಕ್ಕೆ ಹೆಚ್ಚು ಬಲಿಯಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನು ಮಾಡಬೇಕು ಅಂತೇಳಿ ಭಾಳ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಎಕ್ಸೈಜ್ನವರು, ಇವರು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು, ಅವ್ರಿಗೂ ಕೂಡ ಟಾರ್ಗೆಟನ್ನು ರೀಚ್ ಆಗಬೇಕು ಅಂತ ಎಲ್ಲ ಹೇಳಿದ್ದೀನಿ. ಮೈಸೂರು ಜಿಲ್ಲೆಯಲ್ಲಿ ಟಾರ್ಗೆಟ್ ರೀಚ್ ಆಗ್ತೀವಿ ಅಂತ ಒಪ್ಕೊಂಡಿದ್ದಾರೆ ಎಕ್ಸೈಜ್ನವರು. 2 DC ಗಳಿದ್ದಾರೆ ಎಕ್ಸೈಜ್. ಒಬ್ಬರು ಸಿಟಿಗೆ, ಒಬ್ಬರು ರೂರಲ್ಲಿ.